ನೋಡಿ ಸಬ್ಸಿಗೆ ಸೊಪ್ಪಿನ ಚಿತ್ರಾನ್ನ ಯಾವ ಥರ ರೆಡಿಯಾಗಿದೆ ಅಂತೇಳಿ. ತುಂಬ ಟೇಸ್ಟಾಗಿ ಕೂಡ ಆಗಿರುತ್ತೆ. ಇದು ತುಂಬ ಚೆನ್ನಾಗಿರುತ್ತೆ. ಸಬ್ಸಿಗೆ ಸೊಪ್ಪು ಘಮ ಚೆನ್ನಾಗಿರಲ್ಲ ಅಂತ ಯಾರು ಸಾಂಬಾರಲ್ಲಿ ತಿನ್ನಲ್ಲ ಅಂತ ಹೇಳಿದ್ರೆ ಈ ರೀತಿ ಚಿತ್ರಾನ್ನಕ್ಕೆ ಹಾಕಿ ಮಾಡಿಕೊಡ್ಬೋದು. ನೋಡಿ ರಂಗೋಲಿ ಎಲ್ಲ ಯಾವ ರೀತಿ ಹಾಕ್ಕೊಂಡಿದ್ದೀನಿ ನಾನು ಅಂತ. ಎಳೆ ರಂಗೋಲಿಗಳನ್ನೂ ಕೂಡ ಹಾಕ್ಕೊಂಡಿದ್ದೀನಿ. ಪೂಜೆ ಕೂಡ ಆಗಿದೆ ನೋಡಿ, ಹೊಸಲು ಪೂಜೆ ಆಗಿದೆ. ಧೂಪ ಕೂಡ ಹಚ್ಚಿ ಇಟ್ಟಿದ್ದೀನಿ. ಅಷ್ಟೇ ಅಲ್ಲ, ಹೊರಗಡೆ ಗೇಟಿಂದ ಹೊರಗಡೆ ಕೂಡ ರಂಗೋಲಿ ಹಾಕ್ಕೊಂಡಿದ್ದೀನಿ. ನೋಡಿ ಎಷ್ಟು ಚೆನ್ನಾಗಿದೆ ಅಂತ. ಇದನ್ನು ಹಿಂದೆ ಕೂಡ ತೋರಿಸಿದ್ದೀನಿ ನಾನು, ಆದರೆ ಯಾವ ರೀತಿ ಬಿಡಬೇಕು ಅಂತೇಳಿ ನಾನು ತೋರಿಸಿಲ್ಲ. ನೋಡಿ ಎಷ್ಟು ಚೆನ್ನಾಗಿದೆ ರಂಗೋಲಿ ಅಂತ. ಈಗ ಪೂಜೆ ಕೂಡ ಆಗಿದೆ, ಒಳಗಡೆ ಪೂಜೆ ಕೂಡ ಆಗಿದೆ. ಇಷ್ಟು ಪೂಜೆ ಎಲ್ಲ ಮಾಡಿಕೊಂಡ್ರೆ ಬೆಳಗ್ಗೆ ಹೊತ್ತು ತುಂಬ ಪಾಸಿಟಿವ್ ಆಗಿರುತ್ತೆ ಇಡೀ ದಿನ. ಎಲ್ಲರಿಗೂ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ. ನಾನು ಕೂಡ ಚೆನ್ನಾಗಿದ್ದೀನಿ. ಬನ್ನಿ, ಎಲ್ಲ ಕೆಲಸ ಮುಗಿಸ್ಕೊಂಡು ಬಂದಿದ್ದೀನಿ. ಈಗ ನಾನು ಸಬ್ಸಿಗೆ ಸೊಪ್ಪಿನ ಚಿತ್ರಾನ್ನ ಮಾಡೋಣ ಅಂತ ಬಂದಿದ್ದೀನಿ. ಬಾಕ್ಸ್ಗೆಲ್ಲ ಹಾಕಬೇಕು, ನನ್ನ ಮಗಳಿಗೆ ಕೊಟ್ಟು ಕಳಿಸ್ಬೇಕು. ಈಗ ಬೆಳಗ್ಗೆನೇ ಇದು ರೆಡಿ ಆಗ್ತಾ ಇದೆ. ಇವಾಗ ಅಷ್ಟೊತ್ತಿಗೆ ನನಗೆ ಬೇರೆ ಉಪ್ಪಿಟ್ಟು ಮಾಡ್ಕೊಳ್ತೀನಿ. ಯಾರು ಅವರ ಉಪ್ಪಿಟ್ಟೆಲ್ಲ ಬೇಡ ಅಂತಾರೆ, ಅದಕ್ಕೆ ನಾನು ಉಪ್ಪಿಟ್ಟು ಮಾಡ್ಕೊಳ್ತೀನಿ. ಅವ್ರಿಗೆಲ್ಲ ಚಿತ್ರಾನ್ನ ಮಾಡಿದ್ದೀನಿ, ಬಾಕ್ಸ್ಗೆ ಹಾಕಿ ಕಳಿಸ್ತೀನಿ. ಬನ್ನಿ, ಯಾವ ರೀತಿ ಮಾಡ್ತೀನಿ ಅಂತ ಹೇಳಿ ನಾನು ನಿಮಗೆ ತೋರಿಸ್ತೀನಿ. ನೋಡಿ, ಸಬ್ಬಸಿಗೆ ಸೊಪ್ಪಿನ ಚಿತ್ರಾನ್ನ ಮಾಡೋದಕ್ಕೆ ನಾನು 1 ಕಟ್ಟಾಗುವಷ್ಟು ತೊಗೊಂಡಿದ್ದೀನಿ ಸಬ್ಸಿಗೆ ಸೊಪ್ಪನ್ನ. ನೋಡಿ ಬಿಡಿಸ್ಕೋಬೇಕು ಇವಾಗ ಇದನ್ನು. ಇಲ್ಲಿ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಇಟ್ಕೊಂಡಿದ್ದೀನಿ, ಮತ್ತು ಮೆಣಸಿನ್ಕಾಯಿ, ನಿಂಬೆಹಣ್ಣು ಇಷ್ಟನ್ನು ಹೆಚ್ಕೊಳ್ತೀನಿ ಇವಾಗ. ನೋಡಿ ಅನ್ನ ಕೂಡ ಆಗಿದೆ, ಹಾರಾಕ್ಕೊಂಡಿದ್ದೀನಿ. ಅವಳಿಗೆ ಬೇಗ ಬೇಗ ಮಾಡಿ ಕಳಿಸ್ಬೇಕು ಇವಾಗ. ನೋಡಿ ಎಲ್ಲ ಹೆಚ್ಚಿ ಇಟ್ಕೊಂಡಿದ್ದೀನಿ. ಈಗ ಒಗ್ಗರಣೆಗೆ ಹಾಕ್ಕೊಳ್ತೀನಿ. ನೋಡಿ ಒಂದು ಬಾಣಲಿ ಇಟ್ಕೊಂಡಿದ್ದೀನಿ ಒಗ್ಗರಣೆ ಮಾಡ್ಕೊಳ್ಳೋಕ್ಕೆ. ಇವಾಗ ನೋಡಿ ಎಣ್ಣೆ ಹಾಕ್ಕೊಳ್ತಾ ಇದ್ದೀನಿ ನಾನು. ನೋಡಿ ಎಣ್ಣೆ ಬಿಸಿ ಆಗ್ತಾ ಇದೆ. ಇವಾಗ ನಾನು ಕಡಲೆಕಾಯಿ ಬೀಜನ ಹಾಕ್ಕೊಳ್ತೀನಿ. ಯಾಕೆಂದರೆ ಮೊದಲೇ ಹಾಕ್ಕೊಳ್ಳೋದು, ಎಲ್ಲ ಒಗ್ಗರಣೆನೆಲ್ಲ ಹಾಕ್ಕೊಂಡಾಗ ತುಂಬ ಮೆತ್ತಗಾಗ್ಬಿಡುತ್ತೆ. ಅದರಿಂದ ಈ ಥರ ಸಪ್ರೇಟಾಗಿ ಎತ್ತಿಟ್ಕೊಳ್ಳೋದು. ಆವಾಗೇನಾಗುತ್ತೆ, ಚಿತ್ರಾನ್ನ ಕಲಿಸಿದಾಗ ಇದು ಕೂಡ ಗರಿ ಗರಿ ಆಗಿರುತ್ತೆ, ಕ್ರಿಸ್ಪಿ ಆಗಿರುತ್ತೆ. ಕಡಲೆಕಾಯಿ ಬೀಜನ ಈ ಥರ ತೆಗೆದುಬಿಟ್ಟು ನಾನು ಅನ್ನದ ಮೇಲೆ ಹಾಕಿದ್ದೀನಿ. ಈಗ ಈ ಬಿಸಿ ಎಣ್ಣೆಗೆ ನಾನು ಒಗ್ಗರಣೆ ಹಾಕ್ಕೊಳ್ತೀನಿ. ಬನ್ನಿ, ನೋಡಿ ಸಾಸಿವೆ ಹಾಕ್ತಾಯಿದ್ದೀನಿ, ಸ್ವಲ್ಪ ಜೀರಿಗೆ ಹಾಕೋಣ. ಈಗ ಮೆಣಸಿನ್ಕಾಯಿ ಹಾಕ್ಬೋದು. ನೋಡಿ ಎಷ್ಟು ಬೇಕು ಅಷ್ಟು ಹಾಕ್ಕೊಂಡ್ರೆ ಆಗುತ್ತೆ. ಒಂದೊಂದ್ಸಲಿ ನಾನು ಕಡಲೆಬೇಳೆನ ಹಾಕಿರಲ್ಲ. ನೋಡಿ ಇವಾಗ ಸಬ್ಸಿಗೆ ಸೊಪ್ಪನ್ನು ಹಾಕೊಳ್ತಾ ಇದ್ದೀನಿ. ಇದು ಎಣ್ಣೆಯಲ್ಲಿ ಚೆನ್ನಾಗಿ ಬೇಯಬೇಕು ಸೊಪ್ಪು. ನೋಡಿ ಇವಾಗ ಸೊಪ್ಪು ನೋಡಿ ಆ ಥರ ಚೆನ್ನಾಗಿ ಬೆಂದಿದೆ ಎಣ್ಣೆ ಒಳಗಡೆ. ಸಾಕು ಇಷ್ಟು ಅಂತ ಒಂದೇ ಒಂದು ಕಟ್ಟು ತೊಗೊಂಡು ಹಾಕಿದ್ದೆ ನಾನು. ಇವಾಗ ಕೊತ್ತಂಬರಿ ಸೊಪ್ಪು ಕೂಡ ಇವಾಗಲೇ ಹಾಕ್ಕೊಳ್ತೀನಿ. ಸ್ವಲ್ಪ ತೆಗೆದಿಟ್ಕೊಂಡಿರ್ತೀನಿ ಮೇಲ್ಗಡೆ ಹಾಕೋಣ. ಇದು ಕೂಡ ಎಣ್ಣೆಯಲ್ಲಿ ಚೆನ್ನಾಗಿ ಫ್ರೈ ಆಗಲಿ. ನಿಂಬೆಹಣ್ಣು ನೋಡಿ ಇದಕ್ಕೆ ಇಟ್ಕೊಳ್ತಾ ಇದ್ದೀನಿ. ನಿಂಬೆಹಣ್ಣು ಇಟ್ಕೊಳ್ಳೋಣ ಇದಕ್ಕೆ ಇವಾಗ. ಇವಾಗ ಇದಕ್ಕೆ ಸ್ವಲ್ಪ ಉಪ್ಪು ಹಾಕ್ಕೊಳ್ತೀನಿ. ಅದು ಸ್ವಲ್ಪ ಅರಿಶಿಣದ ಪುಡಿ ಹಾಕ್ಕೊಳ್ಳೋಣ.
ಹಾಗೆ ಸ್ವಲ್ಪ ಇಂಗು ಹಾಕ್ಕೊಳ್ಳೋಣ. ಸ್ವಲ್ಪ ಹಾಕ್ತೀನಿ, ಇಂಗುನ ಜಾಸ್ತಿ ಏನು ಹಾಕ್ಕೊಳ್ಳೋಣ, ಡೈಜೆಸ್ಟ್ ಆಗುತ್ತೆ ಅಂತ. ಇವಾಗ ನಿಂಬೆಹಣ್ಣನ್ನು ಹಿಂಡ್ಕೊಳ್ತಾ ಇದ್ದೀನಿ. ಇವಾಗ ನೋಡಿ, ಇದು ಒಗ್ಗರಣೆ ಮಾಡ್ಕೊಂಡಿದ್ದಲ್ಲ ಅದನ್ನು ಅನ್ನದ ಮೇಲೆ ಹಾಕ್ಕೊಂಡಿದ್ದೀನಿ. ಬೆಳಗ್ಗೆ ಹೊತ್ತು ಲಂಚ್ ಬಾಕ್ಸ್ಗೆ ಇದು ತುಂಬ ಚೆನ್ನಾಗಿರುತ್ತೆ, ಮಕ್ಕಳಿಗೆ ಕೊಟ್ಟು ಕಳ್ಸೋದಕ್ಕೆ. ನಾನಿವಾಗ ಅದಕ್ಕೇ ಮಾಡಿರೋದು, ಬಾಕ್ಸ್ಗೆ ಆಗುತ್ತೆ ಅಂಥೇಳಿ. ಈಗ ನಾನು ಬೇರೆ ಉಪ್ಪಿಟ್ಟು ಮಾಡ್ಕೊಳ್ತೀನಿ. ನನಗೆ ಅವರೆಲ್ಲ ಉಪ್ಪಿಟ್ಟು ಬೇಡ ಅಂತಾರೆ, ಅದಕ್ಕೆ ಮಾಡಿ ಕಳಿಸಿದ್ರೆ ನಾನು ಉಪ್ಪಿಟ್ಟು ಮಾಡ್ಕೊಳ್ತೀನಿ. ಈಗ ನೋಡಿ, ಸಬ್ಸಿಗೆ ಸೊಪ್ಪಿನ ಚಿತ್ರಾನ್ನ ಯಾವ ಥರ ರೆಡಿಯಾಗಿದೆ ಅಂತೇಳಿ. ತುಂಬ ಟೇಸ್ಟಾಗಿ ಕೂಡ ಆಗಿರುತ್ತೆ, ಇದು ತುಂಬ ಚೆನ್ನಾಗಿರುತ್ತೆ. ಸಬ್ಸಿಗೆ ಸೊಪ್ಪು ಘಮ ಚೆನ್ನಾಗಿರಲ್ಲ ಅಂತ ಯಾರು ಸಾಂಬಾರಲ್ಲಿ ತಿನ್ನಲ್ಲ ಅಂತ ಹೇಳಿದ್ರೆ ಈ ರೀತಿ ಚಿತ್ರಾನ್ನಕ್ಕೆ ಹಾಕಿ ಮಾಡಿಕೊಡ್ಬೋದು. ನೋಡಿದ್ರಲ್ಲ ಸಬ್ಬಸಿಗೆ ಸೊಪ್ಪಿನ ಚಿತ್ರಾನ್ನವನ್ನು ಯಾವ ರೀತಿ ಮಾಡಿದ್ದೀನಿ ಅಂತ ಹೇಳಿ. ನಾನು ನೋಡಿ, ತುಂಬ ಕಲರ್ಫುಲ್ಲಾಗಿದೆ. ಈ ಥರ ಮಾಡಿದ್ರೆ ಸಬ್ಸಿಗೆ ಸೊಪ್ಪು ಕೂಡ ತಿನ್ನಲ್ಲ ಅಂದವ್ರಿಗೂ ಕೂಡ ಇದನ್ನು ಕೊಡ್ಬೋದು. ಅಷ್ಟೇ ಅಲ್ಲ, ಅದರದ್ದು ಉಪಯೋಗ ಏನಂತ ಅಂದರೆ ಹಾರ್ಮೋನನ್ನು ಬ್ಯಾಲೆನ್ಸ್ ಮಾಡುತ್ತೆ ಸಬ್ಸಿಗೆ ಸೊಪ್ಪು. ಅದಕ್ಕೆ ಡಾಕ್ಟರ್ಗಳು ಹೇಳ್ತಾರೆ ಸಬ್ಸಿಗೆ ಸೊಪ್ಪನ್ನು ತಿನ್ನಿ ಅಂಥೇಳಿ. ಈ ಚಿಕ್ಕ ಮಕ್ಕಳಿರ್ತಾರಲ್ಲ, ಅವರು ತುಂಬ ತಿಂದರೆ ಒಳ್ಳೆಯದು, ಮಕ್ಕಳುಗಳು ಎಲ್ರಿಗೂ ಒಳ್ಳೆಯದು. ಯಾರು ಹಾಲು ಕುಡಿಯೋವಂಥ ಮಗು ಇರುತ್ತೆ, ಅಮ್ಮಂದಿರು, ಅವ್ರಿಗೂ ಕೂಡ ಇದು ತುಂಬಾ ಒಳ್ಳೆಯದು. ಎಲ್ಲದಕ್ಕೂ ಉಪಯೋಗಕ್ಕೆ ಬರುವಂತಹ ಒಂದು ಆಯುರ್ವೇದದಲ್ಲಿ ಹೇಳುವಂತಹ, ಡಾಕ್ಟರ್ಗಳು ಮೆಡಿಸನಾಗಿ ಹೇಳುವಂತಹ ಈ ಒಂದು ಸಬ್ಸಿಗೆ ಸೊಪ್ಪನ್ನು ಹೆಚ್ಚು ಹೆಚ್ಚು ಬಳಸಿ, ವಾರಕ್ಕೆ ಒಂದಿನ ಬಳಸಿ ಸಾಕು. ಎಲ್ಲನೂ ಒಳ್ಳೆಯದೇ ಆರೋಗ್ಯಕ್ಕೆ. ಆದರೆ ಎಲ್ಲನೂ ನಾವು ದಿನ ಅದನ್ನು ತಗೊಳಕ್ಕಾಗಲ್ಲ. ಆದರೆ ವಾರಕ್ಕೆ ಒಂದಿನ ಎಲ್ಲನೂ ಒಂದಿನ ತಗೊಳ್ಬೋದು. ದೇವರು ಬಹಳಷ್ಟು ಕೊಟ್ಟಿದ್ದಾನೆ ನಮಗೆ. ಇವತ್ತು ಮಾಡಿದ್ದನ್ನು ಇನ್ನು 10 ದಿನ ಆದಮೇಲೆ ನಾವು ಮಾಡಬೇಕು. 10 ದಿನದವರೆಗೂ ಬೇರೆ 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 ಮಾಡ್ಬೋದು. ಅಷ್ಟು ಒಂದು ವಿಧವನ್ನು ನಮಗೆ ಕರುಣಿಸಿದ್ದಾನೆ ದೇವರು. ಅದನ್ನು ನಾವು ಉಪಯೋಗಿಸ್ಕೋಬೇಕು. ಇವತ್ತು ತಿಂದಿದ್ದನ್ನೇ ನಾಳೆನೂ ನಾವು ತಿನ್ನೋದಕ್ಕೆ ಇಷ್ಟ ಆಗಲ್ಲ. ಅದಕ್ಕೆ ಏನು ಮಾಡಬೇಕು, ಪ್ರತಿದಿನ ಒಂದೊಂದು ಮಾಡಿಕೊಂಡು ತಿನ್ನಬೇಕು. ಡಾಕ್ಟರ್ಗಳು ಕೂಡ ಹೇಳ್ತಾರೆ, ಒಂದೇ ರೀತಿಯ ಆಹಾರವನ್ನು ಯಾವತ್ತೂ ತಗೊಳ್ಬೇಡಿ, ಪ್ರತಿದಿನ ಒಂದೇ ರೀತಿಯ ಆಹಾರವನ್ನು ತಗೊಳ್ಬೇಡಿ, ಪ್ರತಿದಿನ ಚೇಂಜ್ ಮಾಡಿ ಅಂತ. ಒಂದಿನ ಕಾಳು, ಇವತ್ತು ಹೆಸರು ಕಾಳು ಹಾಕ್ತೀರಾ, ನಾಳೆ ಕಡಲೆ ಕಾಳು ಹಾಕಿ, ನಾಡದ್ದು ಬೇಳೆ ಹಾಕ್ತೀರಾ, ಇನ್ನೊಂದು ದಿನ ಇನ್ನೊಂದು ಕಾಳು ಹಾಕಿ, ಇನ್ನೊಂದು ದಿನ ಒಂದು ತರಕಾರಿ. ಹೀಗೆ ಒಂದು ತಿಂಗಳಾದರೂ ಕೂಡ ಮುಗಿದೇ ಇರುವಂತಹ ವೆರೈಟಿಯಾಗಿ ನಾವು ಸಾಂಬಾರು ಇರ್ಬೋದು, ಅಡುಗೆನ ಮಾಡಿಕೊಂಡು ಊಟ ಮಾಡ್ಬೋದು. ಇವತ್ತಿನ ಚಿತ್ರಾನ್ನ ನಿಮಗೆ ಎಲ್ರಿಗೂ ಕೂಡ ಇಷ್ಟ ಆಗಿದೆ ಅಂತ ತಿಳ್ಕೊಂಡಿದ್ದೀನಿ. ಇಷ್ಟ ಆದರೆ ಏನು ಮಾಡಬೇಕು, ಲೈಕ್ ಮಾಡಬೇಕು ಮತ್ತು ಶೇರ್ ಮಾಡಬೇಕು. ಇನ್ನೂ ಮುಗ್ದಿಲ್ಲ, ನಾನು ಒಂದು ಸ್ವಲ್ಪ ಉಪ್ಪಿಟ್ಟನ್ನು ಮಾಡ್ಕೊಳ್ಬೇಕು. ಇವಾಗ ನಾನು ಆಮೇಲೆ ಮಾಡ್ಕೊಳ್ತೀನಿ. ಇಲ್ಲಿಗೆ ವಿಡಿಯೋನ ಎಂಡ್ ಮಾಡ್ತೀನಿ. ಈ ವಿಡಿಯೋನ ನೋಡಿದ್ದಕ್ಕೆ ನಿಮಗೆಲ್ಲರಿಗೂ ಕೂಡ ನನ್ನ ತುಂಬು ಹೃದಯದ ಧನ್ಯವಾದಗಳು.